ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಟಾಪ್ ಟ್ರೇಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವುದೇ ಡಿಲೇ ಇಲ್ದಂಗೆ ಮೊದಲನೇ ಅಪ್ಡೇಟು IPL 2027 ರಿಲೇಟೆಡ್. ಈ 3 ಪ್ಲೇಯರ್ಸ್ ಮಿಸ್ ಔಟ್ ಆಗುವ ಸಾಧ್ಯತೆ ಇದೆ IPL 2027. ಹೌದು, ಆಸ್ಟ್ರೇಲಿಯಾದ ಫಾಸ್ಟ್ ಬೌಲರ್ಸ್ ಆದಂತಹ ಮಿಚೆಲ್ ಸ್ಟಾರ್ಕ್, ಜಾಸ್ ಹಜಲ್ವುಡ್ ಮತ್ತೆ ಪ್ಯಾಟ್ ಕಮಿನ್ಸ್ ಇವ್ರು ಮೂವರು ಮಿಸ್ ಔಟ್ ಆಗ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಯಾಕಂದ್ರೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್. ಇವಾಗ ಅದೇ ಇಯರ್ 2027 ಇಯರ್ ಅಲ್ಲಿ ಆಶಸ್ ಬರ್ತಾ ಇದೆ, BGT ಬರ್ತಾ ಇದೆ, ಮತ್ತೆ CWC ಕ್ರಿಕೆಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಕೂಡ ನಡೀತಾ ಇದೆ ಅಲ್ವಾ. ಆದ್ರಿಂದ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಮೇಲೆ ಇವ್ರನ್ನ ಅದರ್ ಲೀಗ್ಸ್, ಇವಾಗ ಫಾರಿನ್ ಅಲ್ಲಿ ಇರ್ಬೋದು, ಇವಾಗ BBL ನಡೀತಾ ಅಲ್ವಾ, ಆ ಲೀಗ್ ಅಲ್ಲೂ ಅಷ್ಟೇ ಇವ್ರು ಪಾರ್ಟಿಸಿಪೇಟ್ ಮಾಡಬಾರ್ದು, ಮತ್ತೆ IPL ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು. ಇವ್ರ ಗಮನ ಎಲ್ಲ ಆಸಸ್, BGT ಮತ್ತೆ CWC ಇದೆ ಅಲ್ವಾ, ಅದ್ರ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಇವಾಗ ಏನಾದ್ರು ಇವಾಗ IPL ಆಡಕ್ ಬರ್ತಾರ ಅನ್ಕೊಳ್ಳಿ, ಇವಾಗ IPL ಆಡಕ್ ಬಂದಾಗ ಅಲ್ಲಿ ಏನಾದ್ರು ಇಂಜುರಿ ಆಗ್ಬಿಟ್ರೆ ಅವಾಗ ಯಾರು ಹೊಣೆ? ಇವಾಗ ಇವ್ರೇನಾದ್ರು ಈ ತರ ಮೇನ್ ಪ್ಲೇಯರ್ಸ್ ಅನ್ನೋದು ಇಂಜುರಿ ಆಗ್ಬಿಟ್ಟು ಅವ್ರು ನೋಡಿ ನ್ಯಾಷನಲ್ ಟೀಮ್ ಗೆ ರೆಪ್ರೆಸೆಂಟ್ ಮಾಡಕ್ ಆಗಿರೋ ತರ ಆಗ್ಬಿಟ್ರೆ ಒಂಥರ ಬಿಗ್ಗೆಸ್ಟ್ ಲಾಸ್ ಆಸ್ಟ್ರೇಲಿಯನ್ ಕ್ರಿಕೆಟ್ಗೆ ಅಲ್ವಾ. ಆ ಕಾರಣದಿಂದ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಹೇಳಿರೋದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಮೇಲೆ ನೀವೆಲ್ಲ ಅದರ್ ಲೀಗ್ಸ್ ನ ಆಡಬಾರ್ದು, ನಿಮ್ ಗಮನ ಎಲ್ಲ ನ್ಯಾಷನಲ್ ಟೀಮ್ ಕಡೆ ಇರ್ಬೇಕಂತ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಈ ಡಿಸಿಷನ್ ನ ತಗೊಂಡಿರೋದು. ಹೌದು, ಇವಾಗ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ತಗೊಳ್ಳಿ, ಅವ್ರ ಏನಾದ್ರು ಆಶಸ್ ಅಂತ ಬಂದಾಗ ಮೋರ್ ದನ್ ಎನಿಥಿಂಗ್ ಮಗ, ಯಾವ್ದೇ ಲೀಗ್ ಅಲ್ಲೂ ಆಡಕ್ ಹೋಗಲ್ಲ. ಇಷ್ಟು ದುಡ್ಡು ಕೊಡ್ತೀನಿ ಅಂದ್ರು ಅವ್ರು ಬಂದ್ ಆಡಲ್ಲ. ಅವ್ರಿಗೆ ಆಶಸ್ ಅಷ್ಟು ಇಂಪಾರ್ಟೆಂಟ್. ಅದರಲ್ಲಿ ಆಶಸ್ ನ ರೆಪ್ರೆಸೆಂಟ್ ಮಾಡೋದೇ ಒಂಥರ ಹೆಮ್ಮೆ ಅಂತ ಹೇಳ್ಬೋದು. ಆದ್ರಿಂದ ಯಾರು ಅಷ್ಟೇ ಮಿಸ್ ಆಗಕ್ ಹೋಗಲ್ಲ. ಆದ್ರಿಂದ ಸ್ವತಃ ಅವರೇ ಇದ್ದೋಗ್ತಾರೆ. ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಹೇಳೋದೇ ಬೇಕಾಗಿಲ್ಲ, ಇವರೇ ಇದ್ದೋಗ್ತಾರೆ, ನಾನು ಆಶಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು, ಆದ್ರಿಂದ ನಾವು ಲೀಗ್ಸ್ ಆಡಲ್ಲ ಅಂತ. ಇವರು IPL ಮಿಸ್ ಆಗ್ತಾ ಇರೋದು ಬಿಗ್ಗೆಸ್ಟ್ ಲಾಸ್ ಅಂತ ಕೇಳಿದ್ರೆ ಹೌದು, ಬಿಗ್ಗೆಸ್ಟ್ ಲಾಸ್ ಅಂತ ಹೇಳ್ಬೋದು. RCBಗೂ ಅಷ್ಟೇ, RCBಗೂ ಜಾಸ್ ಹಜಲ್ವುಡ್ ಯಾವ ತರ ಆಡಿದಾರೆ ಅಂತ ನಿಮ್ಗೆಲ್ಲ ಗೊತ್ತು. ಜಾಸ್ ಹಜಲ್ವುಡ್ ದಾಗೆ ಒಂಥರ ಟೀಮ್ ಡಿಫ್ರೆಂಟ್ ಆಗಿ ಕಾಣುತ್ತೆ, ಅವ್ರು ಇಲ್ದೇ ಇದ್ದಾಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಹೌದು, ಏನೋ ಇವಾಗ ಜಾಸ್ ಹಜಲ್ವುಡ್ ಇಲ್ಲ ಅಂದ್ರೆ ಸರ್ವೈವ್ ಆಗ್ತಾರೆ RCB ಇಲ್ಲ ಅಂತಲ್ಲ, ಬಟ್ ಆದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಏನಾದ್ರು ಮಿಸ್ ಆದ್ರೆ ಸ್ವಲ್ಪ ಲಾಸ್ ಅನ್ನೋದು ಆಗುತ್ತೆ RCBಗೂ. ನಮ್ಮ RCBಗಂತೂ ಜಾಸ್ತಿ ಲಾಸ್ ಯಾರು ಗೊತ್ತಾ? ಬಿಗ್ಗೆಸ್ಟ್ ಕನ್ಸರ್ನ್ ಆಗಿರೋದು SRH ಗೆ. ಯಾಕಂದ್ರೆ SRH ಗೆ ಇವರು ಪ್ಯಾಟ್ ಕಮಿನ್ಸ್ ಬಂದು ಕ್ಯಾಪ್ಟನ್ ಇಲ್ಲ ಅಂದ್ರೆ ಯಾವ ತರ? ಹೌದು, ಲಾಸ್ಟ್ ಇಯರ್ ಅಷ್ಟೇ ಇಶಾನ್ ಕಿಶನ್ ಸ್ವಲ್ಪ ಮ್ಯಾಚಸ್ ನ ಕ್ಯಾಪ್ಟನ್ ಆಗಿ ನಿಭಾಯಿಸಿದ್ರು, ಮ್ಯಾಚಸ್ ನ ವಿನ್ ಮಾಡ್ಕೊಟ್ರು, ಹೌದು ಇಲ್ಲ ಅಂತಲ್ಲ. ಬಟ್ ಆದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಪ್ಟನ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ ಅನ್ನೋದು ಮಿಸ್ ಆದ್ರೆ ಒಂಥರ ಬಿಗ್ಗೆಸ್ಟ್ ಲಾಸ್ ಅಂತ ಹೇಳ್ಬೋದು SRH ಗೆ. ಇನ್ ಡೆಲ್ಲಿಗೆ ಅಂತ ಕೇಳಿದ್ರೆ ಡೆಲ್ಲಿಗೂ ಅಷ್ಟೇ ಅವ್ರದ್ದು ಒಂಥರ ವೀಕ್ನೆಸ್ ಇರೋದೇ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ವಾ. ಇನ್ನು ಬೌಲಿಂಗ್ ಅಲ್ಲಿ ಮಿಚೆಲ್ ಸ್ಟಾರ್ಕ್ ಅಂತ ಒಳ್ಳೆ ಬೌಲರ್, ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ ಮಿಸ್ ಆದ್ರೆ ಅವ್ರಿಗೂ ಸ್ವಲ್ಪ ಹೊಡೆತನ ಬೀಳುತ್ತೆ. ಇಲ್ಲಿ ಕಂಪೇರ್ ಮಾಡಿದ್ರೆ RCB ಸ್ವಲ್ಪ ಹೊಡೆತನ ಕಡಿಮೆ ಬೀಳುತ್ತೆ. ಯಾಕಂದ್ರೆ ಲೇಕ್ ಟು ಲೇಕ್ ರಿಪ್ಲೇಸ್ಮೆಂಟ್ ಅನ್ನೋದು RCB ಇದೆ, ಬಟ್ ಬೇರೆ ಟೀಮ್ಸ್ ಅಷ್ಟೊಂದಿಲ್ಲ. ಆದ್ರಿಂದ RCB ಸ್ವಲ್ಪ ಕಡಿಮೆ ಲಾಸ್ ಆಗುತ್ತೆ. ಬಟ್ ಇನ್ ಎರಡು ಟೀಮ್ಸ್ ಒಂಥರ ಬಿಗ್ಗೆಸ್ಟ್ ಲಾಸ್ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 2, ಸಾರಾಂಶ್ ಜೈನ್. ಇವ್ರ ನೇಮ್ ನಿಮ್ಗೆಲ್ಲ ಗೊತ್ತಿರುತ್ತೆ, ರೀಸೆಂಟ್ ಆಗಿ ಕೇಳಿರ್ತೀರ. ಅದು ಇಂಡಿಯಾ ಟೆಸ್ಟ್ ಕೋಡ್ ಅಲ್ಲಿ ಇವ್ರ ನೇಮ್ ಕೂಡ ಕಾಣಿಸ್ಕೊಂಡಿದೆ ಅಲ್ವಾ. ಆ ನೇಮ್ ಕಾಣಿಸ್ಕೊಂತ ಇದ್ದಂಗೆನೆ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದಾರೆ, ಸ್ವಲ್ಪ ಹೋಗ್ಲಿದ್ದಾರೆ. ಇವಾಗ ಇಂಡಿಯನ್ ಟೀಮ್ಗೆ ಫಿಟ್ನೆಸ್ ಕಲ್ಚರ್ ಅನ್ನೋದು ತಂದಿರೋದು ಯಾರು? ವಿರಾಟ್ ಕೊಹ್ಲಿ. ಅದು ಎಲ್ಲರಿಗೂ ಗೊತ್ತಿರೋದೆ. ಅದು ಬಂದು ಸಾರಾಂಶ್ ಜೈನ್ ಇನ್ಸ್ಪೈರ್ ಮಾಡಿದೆ. ಹೌದು, ಇವ್ರನ್ನೇ ಅಂತಲ್ಲ, ಪ್ರತಿಯೊಬ್ಬ ಇಂಡಿಯನ್ ಪ್ಲೇಯರ್ಸ್ ಸಹ ಇನ್ಸ್ಪೈರ್ ಮಾಡಿರೋದು. ಯಾಕಂದ್ರೆ ಇವಾಗ ಫಿಟ್ನೆಸ್ ಒಂಥರ ಫಿಟ್ ಆಗಿದ್ರೆ ಆಕ್ಟಿವ್ ಮೈಂಡ್ ಇರುತ್ತೆ, ನೀವು ಅನ್ಕೊಂಡಾಗೆಲ್ಲ ಮಾಡಬಹುದು. ಏನಾದ್ರೂ ಫಿಟ್ ಆಗಿಲ್ಲ ಅಂದ್ರೆ ಒಂಥರ ಲೇಜಿನೆಸ್ ಅನ್ನೋದು ಬಂದ್ಬಿಡುತ್ತೆ. ಆದ್ರಿಂದ ಫಿಟ್ ಆಗಿರೋದಂತೂ ಸಖತ್ ಇಂಪಾರ್ಟೆಂಟ್. ಇವಾಗ ಇವ್ರದ್ದು ಟೆಸ್ಟ್ ಕೋಡ್ ಅಲ್ಲಿ ಇವ್ರ ನೇಮ್ ಇದೆ ಅಲ್ವಾ. ಶ್ರೀಲಂಕಾ ಇವ್ರದ್ದು ಏನಾದ್ರು ಒಂದ್ ವೇಳೆ ಇವ್ರ ಚಾನ್ಸ್ ಸಿಕ್ಕಿದ್ರೆ, ಇವಾಗ ಯಾವ್ದೇ ರೋಲ್ ಆಗ್ಲಿ, ಇವಾಗ ಟೀಮ್ ರಿಕ್ವೈರ್ಮೆಂಟ್ ಈ ರೋಲ್ ಅಂತಲ್ಲ, ಯಾವ್ದೇ ರೋಲ್ ಇದ್ರು ಸಹ ಇವ್ರು ನಿಭಾಯಿಸಕ್ ರೆಡಿ ಇರೋದು, ಮತ್ತೆ ಇವ್ರು ಬೆಸ್ಟ್ ನ ಕೊಡ್ತಾರಂತ ಹೇಳಿರೋದು. ಇವ್ರ ಫಿಟ್ನೆಸ್ಗೂ ಮತ್ತೆ ಇದಕ್ಕೆ ಏನ್ ಸಂಬಂಧ ಇದೆ ಅಂತ ಗೊತ್ತಿಲ್ಲ, ನನ್ಗಂತೂ ಅರ್ಥ ಆಗಿಲ್ಲ. ಬಟ್ ಆದ್ರೆ ಇವ್ರು ಹೇಳಿರೋ ಪ್ರಕಾರ ಅಂದ್ರೆ ಫಿಟ್ನೆಸ್ ಅನ್ನೋದಿದ್ರೆ ಸ್ವಲ್ಪ ಆಕ್ಟಿವ್ ಮೈಂಡ್ ಅನ್ನೋದು ಇರುತ್ತೆ, ಎಲ್ಲಿ ಬೇಕಾದ್ರೂ ಯಾವ್ದೇ ರೋಲ್ ಕೊಟ್ಟರು ನಿಭಾಯಿಸೋ ಕೆಪಾಸಿಟಿ ಇರುತ್ತೆ ಫಿಟ್ನೆಸ್ ಆಗಿದ್ರೆ ಅಂತ ಹೇಳಿರೋ ಅರ್ಥ ಇದು. ಅಪ್ಡೇಟ್ ನಂಬರ್ 3, ನಿಮ್ಗೆಲ್ಲ ಗೊತ್ತು, ಇವಾಗ ಇಂಡಿಯಾ ಕ್ರಿಕೆಟ್ ಬೋರ್ಡ್ ಇಂದ ಮತ್ತೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಆ ಎರಡು ನಡುವೆ ಒಂಥರ ಭಿನ್ನಾಭಿಪ್ರಾಯ ಅನ್ನೋದು ಮೂಡಿತ್ತು. ಮತ್ತೆ ಸ್ವಲ್ಪ ಕಿತಾಪತಿ ಆಗ್ತಾ ಇತ್ತು, ಒಳಗಡೆ ಏನೇನೋ ನಡೀತಾ ಇತ್ತಲ್ವಾ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏನ್ ಗೊತ್ತಾ, BCB ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದು BCCI ಹತ್ರ. ಅದು ಏನಕ್ಕಂದ್ರೆ ಇವಾಗ ಸೆಪ್ಟೆಂಬರ್ ಅಲ್ಲಿ ವೈಟ್ ಬಾಲ್ ಸೀರೀಸ್ ನ ಆಡೋಣ ಅನ್ಬಿಟ್ಟು, ಬಟ್ BCCI ಕಡೆಯಿಂದ ಯಾವುದೇ ಕನ್ಫರ್ಮೇಶನ್ ಬಂದಿಲ್ಲ. BCB ಪ್ರೆಸಿಡೆಂಟ್ ತಮೀಮ್ ಇಕ್ಬಾಲ್ ಇವರು ಡಿಸ್ಕಷನ್ ಅನ್ನೋದು ಮಾಡಿದರೆ, ಬಟ್ BCCI ಅಂತ ಕನ್ಫರ್ಮೇಶನ್ ಬಂದಿಲ್ಲ ಅಲ್ವಾ. ನೋಡೋಣ ಈ ಸೀರೀಸ್ ಏನಾದ್ರು ಆಗುತ್ತೋ ಇಲ್ವೋ ಅಂತ. ನೋಡಿ, ಒಂದ್ ಟೈಮ್ ಅಲ್ಲಿ ಇಂಡಿಯಾ ವಿರುದ್ಧ ಆಡಲ್ಲ ಅದು ಇದು ಅಂತ ಏನೇನೋ ಅಂತ ಇದ್ದವರು ಇವಾಗ ಇವರೇ ಕೇಳ್ಕೊಬರ್ತಾರೆ. ಇವ್ರಿಗೂ ಗೊತ್ತು ಇಂಡಿಯಾ ವಿರುದ್ಧ ಆಡಿದ್ರೆ ರೆವೆನ್ಯೂನ ಜನರೇಟ್ ಮಾಡಕ್ಕಾಗೋದು, ಇಲ್ಲಾಂದ್ರೆ ಸಖತ್ ಕಷ್ಟ. ಇವಾಗ ಅದೇ ಹೋಗ್ಬಿಟ್ಟು ಬೇರೆ ಟೀಮ್ಸ್ ಮೇಲೆ ಆಡ್ಲಿ, ಅಷ್ಟೊಂದು ರೆವೆನ್ಯೂನ ಜನರೇಟ್ ಮಾಡಕ್ಕಾಗಲ್ಲ. ಅದೇ ಇಂಡಿಯಾ ವಿರುದ್ಧ ಆಡ್ಲಿ, ಕಿತ್ಕೊಂಡು ಹೋಗುತ್ತೆ ರೆವೆನ್ಯೂ ಅನ್ನೋದು, ಸಿಕ್ಕಾಪಟ್ಟೆ ಲಾಭನೂ ಸಿಗುತ್ತೆ. ಆದ್ರಿಂದ ಇಂಡಿಯಾ ವಿರುದ್ಧ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ ಸೀರೀಸ್ ನ ಆಡಕ್ ನೋಡ್ತಾರೆ. ಹೌದು, ಅದೇ ಬೇರೆ ಕಂಟ್ರೀಸ್ ಅಂತ ಬಂದಾಗ, ಇವಾಗ ಬೇರೆ ಟೀಮ್ಸ್ ಅಂತ ಬಂದಾಗ ಅಷ್ಟೊಂದು ರೆವೆನ್ಯೂನ ಮಾಡಕ್ಕಾಗಲ್ಲ. ಇಂಡಿಯಾದಲ್ಲಿ ಕ್ರಿಕೆಟ್ ಅನ್ನೋದು ಫೇಮಸ್ ಅಲ್ವಾ, ಆದ್ರಿಂದ ಇಂಡಿಯಾ ವಿರುದ್ಧ ಎಲ್ಲರೂ ಸೀರೀಸ್ ನ ಆಡಕ್ಕೆ ನೋಡ್ತಾ ಇರ್ತಾರೆ, ರೆವೆನ್ಯೂನ ಜನರೇಟ್ ಮಾಡ್ಕೊಳ್ಳೋಣ ಅಂತ. ಅಪ್ಡೇಟ್ ನಂಬರ್ 4, ಇದನ್ನ ಅಪ್ಡೇಟ್ ಅಂತ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಬರ್ತಾ ಇದೆಲ್ಲ 2027 ODI ವರ್ಲ್ಡ್ ಕಪ್. ಆ ವರ್ಲ್ಡ್ ಕಪ್ ಗೆ ವಿರಾಟ್ ಕೊಹ್ಲಿ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಸ್ಟಾಟ್ಸ್ ಮುಖಾಂತರ ತಿಳಿಸ್ಕೊಡ್ತೀನಿ.
ಇವಾಗ ರೀಸೆಂಟ್ ಆಗಿ ವೆನ್ಯೂಸ್ ನ ಕನ್ಫರ್ಮ್ ಮಾಡಿದ್ರು, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡಿದೀನಿ. ಏನಾದ್ರು ಆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ವಿಡಿಯೋ ನೋಡ್ಕೊಳ್ಳಿ, ಅಲ್ಲಿ ವೆನ್ಯೂಸ್ ಯಾವ್ಯಾವ್ದು ಕನ್ಫರ್ಮ್ ಮಾಡಿದ ಅಂತ ಲಿಸ್ಟ್ ಮಾಡಿದೀನಿ. ಇವಾಗ ನೋಡಿ, ವಿರಾಟ್ ಕೊಹ್ಲಿ ಇವಾಗ 12 ವೆನ್ಯೂಸ್ ಕನ್ಫರ್ಮ್ ಆಗಿರೋದಲ್ವಾ, ಆ 12 ವೆನ್ಯೂಸ್ ಅಂತ ತಗೊಂಡಾಗ ವಿರಾಟ್ ಕೊಹ್ಲಿ ಆಡಿರೋದು ಎಷ್ಟು ಮ್ಯಾಚಸ್ ಗೊತ್ತಾ? ಆ ವೆನ್ಯೂಸ್ ಅಲ್ಲಿ 25 ಮ್ಯಾಚಸ್. ಒಂದೇ ವೆನ್ಯೂ ಅಲ್ಲ, ಓವರ್ ಆಲ್ 12 ವೆನ್ಯೂಸ್ ಅಂತ ತಗೊಂಡಾಗ 25 ಮ್ಯಾಚಸ್ ನ ಆಡಿರೋದು. ಅವ್ರ ರನ್ಸ್ ನ ಸ್ಕೋರ್ ಮಾಡಿರೋದು 1358 ರನ್ಸ್ ನ ಸ್ಕೋರ್ ಮಾಡಿರೋದು. ಆವರೇಜ್ ಬಂದು 71.47. ಆವರೇಜ್ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಆ ವೆನ್ಯೂಸ್ ಅಲ್ಲಿ ವಿರಾಟ್ ಕೊಹ್ಲಿ ಯಾವ ತರ ಆಡಿದಾರೆ ಅಂತ. 100s ಅಂತ ಬಂದಾಗ 4, 50s ಅಂತ ಬಂದಾಗ 9, ಮತ್ತೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ಸ್ ಬಂದು 5. ಇಲ್ಲೇ ಗೊತ್ತಾಗ್ತಾ ಇದೆ ವಿರಾಟ್ ಕೊಹ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ 2027 ODI ವರ್ಲ್ಡ್ ಕಪ್ ಗೆ ಅಂತ. ಅಪ್ಡೇಟ್ ನಂಬರ್ 5, 2027 ODI ವರ್ಲ್ಡ್ ಕಪ್ ಗೆ ಇನ್ನು ಬೇಜಾನ್ ಟೈಮ್ ಇದೆ ಅಲ್ವಾ. ಇನ್ನ ಟೈಮ್ ಇದ್ರು ಸಹ ನಾನು ರವಿ ಶಾಸ್ತ್ರಿ ಪ್ರಿಡಿಕ್ಟ್ ಮಾಡಿರೋದು ಇದನ್ನ ಪ್ಲೇಯಿಂಗ್ 11 ನ ಪ್ರಿಡಿಕ್ಟ್ ಮಾಡಿಲ್ಲ, ಓವರ್ ಆಲ್ ಸ್ಕ್ವಾಡ್ ನ ಪ್ರಿಡಿಕ್ಟ್ ಮಾಡಿರೋದು. ಅದ್ರಲ್ಲಿ ಯಾರ್ಯಾರು ಇದ್ದಾರೆ ಅಂದ್ರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್, ಮತ್ತೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬುಮ್ರಾ, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ, ಕುಲ್ದೀಪ್ ಯಾದವ್. ಇಲ್ಲಿ ಒಂದು ಸರ್ಪ್ರೈಸ್ ಏನಂದ್ರೆ ಭುವನೇಶ್ವರ್ ಕುಮಾರ್. ಇಲ್ಲಿ ನಮ್ಮ ಇವಾಗ ಸೆಲೆಕ್ಟರ್ಸ್ ಇರ್ಬೋದು, ಇಂಡಿಯಾ ಸೆಲೆಕ್ಟರ್ಸ್ ಇರ್ಬೋದು, ಕೋಚ್ ಇರ್ಬೋದು, ಇವರೆಲ್ಲ ಸ್ವಲ್ಪ ಭುವನೇಶ್ವರ್ ಕಡೆ ಗಮನ ಕೊಡ್ತಾ ಇಲ್ಲ. ಬಟ್ ರವಿ ಶಾಸ್ತ್ರಿ ಭುವನೇಶ್ವರ್ ಕುಮಾರ್ನ ಆಡ್ಸಿರೋದು. ನೋಡೋಣ ರವಿ ಶಾಸ್ತ್ರಿ ಹೇಳ್ದಂಗೆ ಭುವನೇಶ್ವರ್ ಕುಮಾರ್ನ ಏನಾದ್ರು ಆಡ್ಸ್ತಾರ, ಇಲ್ಲಾಂದ್ರೆ ಸೆಲೆಕ್ಟರ್ಸ್ ಅವರೇ ಬೇರೆ ಡಿಸಿಷನ್ ಏನಾದ್ರು ತಗೋತಾರಂತ. ಇದು ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಟೇಕ್ ಕೇರ್, ಬಾಯ್.